ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಒಂದು ಕಾಲ್ನಡಿಗೆ ಮೆಟ್ಲು ಹತ್ಕೊಂಡು ಬೆಟ್ಟ ಹತ್ಬೋದು ಅಂತ. ಇನ್ನೊಂದು ದಾರಿ ಇದೆ ಅಂತಂದು ಕೂಡ ಹೇಳಿದ್ವಿ. ಅದು ಗಾಡಿ ಎಲ್ಲ ಬೆಟ್ಟದ ಮೇಲೆ ಸೀದಾ ಹೋಗ್ತದೆ ಸ್ನೇಹಿತರೆ. ಆ ಜಾಗ ಯಾವುದಪ್ಪ ಅಂತಂದರೆ ಆ ದಾರಿ ಇದೆ ಸ್ನೇಹಿತರೆ. ಬನ್ನಿ ಇದ್ರ ಮುಖಾಂತರ ಬೆಟ್ಟ ಹತ್ತೋಣ. ನೋಡಿ ಸ್ನೇಹಿತರೆ, ನಾವು ಹೋಗ್ತಾ ಇದ್ದೀವಿ. ಬೆಟ್ಟ ಯಾವ ರೀತಿ ಇದೆ ಬೆಟ್ಟಕ್ಕೆ ಹೋಗೋ ದಾರಿ ಅಂತ. ಒಳ್ಳೆ ಘಾಟ್ ಸೆಕ್ಷನಲ್ಲಿ ಹೋದಂಗೆ ಆಗ್ತಾಯಿತ್ತು ಸ್ನೇಹಿತರೆ ಈ ದಾರಿಲಿ ಹೋಗ್ತಾ ಇದ್ರೆ. ನಾವು ಅಲ್ಲಿ ಇಲ್ಲಿ ಹೊರಗಡೆ ಅಂತ ಹೋಗೋದಕ್ಕಿಂತ ನಾವು ಲೋಕಲ್ಲಾಗಿರೋರು ಇಲ್ಲಿಗೆ ಒಂದ್ಸತಿ ಬಂದೋದ್ರೆ ಸಾಕು ಸ್ನೇಹಿತರೆ. ಒಳ್ಳೆ ಮಲೆನಾಡು ಫೀಲಿಂಗೇ ಕೊಡುತ್ತೆ ಸ್ನೇಹಿತರೆ ಇಲ್ಲಿಗೆ ಬಂದರೆ. ನೋಡಿ ಸ್ನೇಹಿತರೆ, ಅಂತೂ ಇಂತೂ ನಾವು ಶ್ರೀ ಕ್ಷೇತ್ರ ಮರಡಿ ರಂಗನಾಥ ಸ್ವಾಮಿ ದೇವಸ್ಥಾನ ರೀಚ್ ಆದ್ವಿ. ಬನ್ನಿ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ. ಬನ್ನಿ ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡ್ಸೋಣ. ಪೂಜೆ ಮಾಡ್ಸೋಣ. ಈಗ ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಇದ್ರ ಇತಿಹಾಸನ, ಇದ್ರ ಹಿನ್ನೆಲೆ ಏನು ಅಂತ ಪೂಜೆ ಮಾಡ್ತಿರೋರು ಕುಶಾಲ್ ಅಂತ. ಅವರು ನಾವು ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಪೂಜೆ ಮಾಡಿಬಿಟ್ಟು ಅವರೇ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ. ಸ್ನೇಹಿತರೆ, ನಾವು ಆಗ್ಲೇ ಹೇಳಿದ್ವಿ ಇಲ್ಲಿನ ಇತಿಹಾಸ ತಿಳಿಸ್ಕೊಡ್ತೀವಿ ಅಂತ. ನಾವು ಹೇಳ್ದಂಗೆ ನಾವು ಹೇಳಿದ್ರೆ ಇದು ಅಷ್ಟೊಂದು ಜನಗಳಿಗೆ ಗೊತ್ತಾಗಲ್ಲ ಸ್ನೇಹಿತರೆ. ಇಲ್ಲಿನ ಅರ್ಚಕರಿದ್ದಾರೆ ಕುಶಾಲ್ ಅಂತ, ಅವ್ರನ್ನೇ ಕೇಳೋಣ ಬನ್ನಿ ಸ್ನೇಹಿತರೆ. ಬ್ರದರ್, ಇಲ್ಲಿಂದು ಇತಿಹಾಸ ಸ್ವಲ್ಪ ನಮ್ಮ ವ್ಯೂವರ್ಸ್ಗಳಿಗೆ ತಿಳಿಸಿ ಹೇಳ್ತೀರಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮತೆ ರಾಮಾನುಜಾಯ ನಮಃ. ಇಲ್ಲಿ ಶಿರಾ ತಾಲೂಕು, ತುಮಕೂರು ಜಿಲ್ಲೆ, ಬುಕ್ಕಾಪಟ್ಟಣ ಹೋಬಳಿ, ಊಲ್ದೆರೆ ಗ್ರಾಮ ಪಂಚಾಯಿತಿಯಲ್ಲಿ ಶ್ರೀ ಮರಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಬರುತ್ತೆ. ಮರಡಿ ಗುಡ್ಡ, ರಂಗನಾಥಪುರ. ಶಿರಾದಿಂದ ಬರುವುದಾದರೆ 17 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಸ್ವಾಮಿಯವರ ವಿಶೇಷತೆ ಬಂದ್ಬಿಟ್ಟು, ಶ್ರೀ ಕ್ಷೇತ್ರದಲ್ಲಿ ಸಾಲಿಗ್ರಾಮನ ವಿಶೇಷತೆ. ಅರಳಪ್ಪ ಶೆಟ್ಟಿ ಮತ್ತು ಶಿವಪ್ಪ ಶೆಟ್ಟಿ ಎಂಬ ಮುತ್ತುರತ್ನ ವ್ಯಾಪಾರಿಗಳು ಹಂಪಿಯಿಂದ ಬಂದಿರೋದು. ಹಂಪಿಯಲ್ಲಿ ಬರ್ತಾ ದಾರಿಯಲ್ಲಿ ಅವರು ಈ ಸಾಲಿಗ್ರಾಮವನ್ನ ಕಾರು ಹರಿಯೋದಕ್ಕಾಗಿ ಬಳಸ್ತಾ ಇದ್ರು. ಪ್ರತಿನಿತ್ಯವೂ ಆ ಸಾಲಿಗ್ರಾಮ ಅವರ ಚೀಲದೊಡನೆ ಬರುತ್ತಾ ಇತ್ತು. ನಂತರ ಅವರು ಅವನ ರಾಜ ಸ್ವಪ್ನದಲ್ಲಿ ಬಂದ್ಬಿಟ್ಟು, ಸ್ವಾಮಿಯು ನಾನು ಮರಡಿ ರಂಗನಾಥ ಸ್ವಾಮಿ ಅಂತ ಒಂದು ದೇವರು, ನಾನು ಅಲ್ಲಿ ಮರಡಿ ರಂಗನಾಥ ಸ್ವಾಮಿ ಸ್ಥಳ ಇದೆ, ಅಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಾನು ನೆಲೆನಿಲ್ಲಬೇಕು, ಅಲ್ಲಿನ ಭಕ್ತಾದಿಗಳಿಗೆ ನಾನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಾಮಿಯು ಈ ಸ್ಥಳದಲ್ಲಿ ಒಂದು ಆಲವರ್ಸ ಕಟ್ಟೆ ಅಂತ ಒಂದು ಗವಿ ಇದೆ. ಆ ಗವಿಯಲ್ಲಿ ಸಾಲಿಗ್ರಾಮವು ಪ್ರತಿನಿತ್ಯ ಅದಕ್ಕೆ ಹಾಲು ಉಣ್ಸಕ್ಕೆ ಒಂದು ಹಸು ಹೋಗ್ತಿತ್ತಂತೆ. ಆ ಹಸುವು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಹಾಲು ಉಣಿಸಿ ಅವ್ರಿಗೆ ಅರ್ಚಕರು ಬೇಕಲ್ಲ, ಅರ್ಚಕರು ಭಕ್ತಾದಿಗಳು ದೇವರಲ್ಲಿ ನಂಬಿಕೆ ಇದೆ ಅಂತ ಬೇಕಲ್ಲ, ಅದಕ್ಕಾಗಿ ಒಂದು ದಿನ ಒಬ್ಬ ಬಾಲಕ ಊರಿನೆಲ್ಲ ಗ್ರಾಮಸ್ಥರೆಲ್ಲ ಕರ್ಕೊಂಡೋಗಿ ಆ ಸ್ಥಳದಲ್ಲಿ ಏನೋ ಒಂಥರ ಪವರ್ ಸೃಷ್ಟಿಯಾಗಿದೆ ಅಲ್ಲಿ. ಆಗಿನ ಕಾಲದಲ್ಲಿ ಆ ಪವರ್ ಸೃಷ್ಟಿಯಾಗಿ ಅಲ್ಲಿಂದ ಈ ಸ್ವಾಮಿಯು ಸಾಲಿಗ್ರಾಮನೇ ಇಲ್ಲಿ ಮೂಲ ಇರೋದು. ಸಾಲಿಗ್ರಾಮವು ಅಲ್ಲಿಂದ ನೆಲೆ ನಿಂತಿರೋದು. ಅಲ್ಲಿ ಮಧ್ಯಭಾಗದಲ್ಲಿ ಕಾಣ್ತಿದ್ಯಲ್ಲ, ನಾಮ ಇಟ್ಟಿದೆ ನೋಡಿ ಆ ಎರಡು ಸಾಲಿಗ್ರಾಮ ಇಲ್ಲಿ ಮೂಲ. ಇಷ್ಟು ದೇವಸ್ಥಾನ ಅಭಿವೃದ್ಧಿ ಆಗ್ತಿರೋದಕ್ಕೆ ಆ ಸಾಲಿಗ್ರಾಮ ಇಲ್ಲಿ ಮೂಲ. ನಮ್ಮ ಕೈ ಎಷ್ಟಿದೆ ಇಷ್ಟೇ ಸಾಲಿಗ್ರಾಮ ಇರೋದು. ಕೈಯಲ್ಲಿ ನಾವು ಎತ್ಕೊಬೋದು ಸಾಲಿಗ್ರಾಮ ಆದ ನಂತರ ಮುಂದ್ಗಡೆ ಗರುಡ ವಾಹನ ಇದೆ. ಗರುಡ ವಾಹನದ ಮೇಲೆ ಸ್ವಾಮಿ ಕುಂತಿರೋದು. ಎಲ್ಲ ಸ್ನೇಹಿತರೆ, ಈ ದೇವಸ್ಥಾನದ ಇತಿಹಾಸನ ನಮ್ಮ ಕುಶಾಲ್ ಅನ್ನೋ ಅರ್ಚಕರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಇಲ್ಲಿ ಒಂದು ಧನಸ್ಸು ಇದೆ ಸ್ನೇಹಿತರೆ. ಅದ್ರ ಬಗ್ಗೆ ಕೂಡ ಅವರೇ ತಿಳಿಸ್ಕೊಡ್ತಾರೆ ನಿಮಗೆ. ಅವ್ರ ಬಾಯಿಂದನೇ ಕೇಳಿ ಸ್ನೇಹಿತರೆ. ಶ್ರೀ ಸ್ವಾಮಿಯವರ ಉತ್ಸವ ಮೂರ್ತಿ ಇಲ್ಲಿ ಬಂದ್ಬಿಟ್ಟು ಧನಸ್ಸು. ಈ ಧನಸ್ಸನ್ನು ಗದ್ರೆ ನರಸಿಂಹಸ್ವಾಮಿ ಅವರು ಇದ್ದಾರಲ್ಲ, ಅವರ ಟ್ರಸ್ಟ್ ಇದೆಯಲ್ಲ, ಅವ್ರ ಟ್ರಸ್ಟ್ನವರು ಇಲ್ಲಿ ಉದ್ದನ್ ಚಿಕ್ಕನಟ್ಟಿ ಅಂತ ಹೇಳ್ಬಿಟ್ಟು ಈ ಸ್ಥಳದಲ್ಲಿ ಇದನ್ನ ಮಾಡಾಕಿದ್ದು. ಇಷ್ಟು ಅಳತೆದು, ಇಷ್ಟು ಗಾತ್ರದ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಮಾಡಾಕಿ ಅವರು ಪುನಃ ಅವ್ರ ಸ್ಥಳಕ್ಕೆ ಹೋದಾಗ ಇಲ್ಲಿ ಸ್ವಾಮಿಯವ್ರನ್ನ ಕರೆತರಕ್ಕೆ ಬಂದ್ರಲ್ಲ, ಅವತ್ತು 12 ಎತ್ತು ತಂದಿದ್ದಾರೆ. ಎತ್ತು ಅಂದರೆ ದನ. ಆ ದನನ ಕಟ್ಟು ಎಳ್ದಿದ್ದಾರೆ. ಅಲ್ಲಿ ಒಂದು ಇಂಚು ಸಮೇತ ಅಲ್ಲಾಡಿಲ್ಲ ಸ್ವಾಮಿಯವರು. ಅವರು ಆತಂಕಕ್ಕೊಳಗಾಗಿ ಅಲ್ಲಿ ಹೋಗಿ ಅವ್ರ ಜ್ಯೋತಿಷ್ಯ ಕೇಳಿದ್ದಾರೆ.
ಈ ಸ್ವಾಮಿಯವರಿಗೆ ಹೆಂಗೆ ಬಂತಿತ್ತು ಜೀವ, ಇದಕ್ಕೆ ಯಾರು ಜೀವ ಸೃಷ್ಟಿ, ಹೋಮ ಹವನಗಳಾಗಿಲ್ಲ ಜೀವ ಕೊಡೋದಕ್ಕೆ, ಯಾವ ಥರ ಬಂತು ಅಂತ ಕೇಳಿದಾಗ ಅಲ್ಲಿ ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ, ಅಲ್ಲಿ ಮರಡಿ ರಂಗನಾಥ ಅನ್ನೋ ಸ್ಥಳ ಇದೆ, ಆ ಸ್ಥಳದಲ್ಲಿ ಸ್ವಾಮಿಯವರು ರಕ್ಷಣೆಗಾಗಿ ಬೇಕಾಗುವ ಧನಸ್ಸು, ಅದು ಅಲ್ಲೇ ಬಿಟ್ಕೊಂಡ್ಬಿಡಿ ಅಂತ ಹೇಳಿದಾಗ ಒಬ್ಬ ಬಾಲಕ ಹೋಗಿ, ಬಾಲಕ ಅಂದರೆ ರಂಗಸ್ವಾಮಿನೇ, ಒಂದು ಕೈಯಲ್ಲಿ ಆ ಕಡೆ ಕೈಯಲ್ಲಿ ಧನಸ್ಸು, ಇನ್ನೊಂದು ಕೈಯಲ್ಲಿ ಬಾಣ ಹಿಡ್ಕೊಂಡು ತಂದು ಮಂಗಳಾರತಿ ಮಾಡುವ ಸಮಯದಲ್ಲಿ ಅವನು ಹುಡುಗ ಮಾಯ ಆಗಿದ್ದಾನೆ. ಈ ಧನಸ್ಸು ಸ್ವಾಮಿಯವರ ಜೀವ ಇರದೆ ಈ ಧನಸ್ಸಿನಲ್ಲಿ. ಸ್ವಾಮಿಯವರನ್ನ ಮನೆ ಕರ್ಕೊಂಡೋಗಿ ಅರ್ಕೆ ಸೇವೆ ಮಾಡಿ, ಕರಿಯಣ್ಣ ಕೆಂಚನಿಗೆ ಕುರಿ ಕಟ್ಟು ಸೇವೆ ಮಾಡಿ, ವಿಶೇಷವಾಗಿ ಭೋಜನ ಮಾಡಿಬಿಟ್ಟು ವಿಶೇಷ ಸ್ವಾಮಿಯನ್ನು ಸಂತೃಪ್ತಿಪಡಿಸಿ ಮತ್ತೆ ಪುನಃ ಅವ್ರ ದೇವಸ್ಥಾನಕ್ಕೆ ತಂದು ಬಿಡ್ತಾರೆ. ಧನಸ್ಸಿನ ವಿಶೇಷತೆ ಇದು. ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀ ಕ್ಷೇತ್ರ ಮರಡಿ ರಂಗನಾಥ ಸ್ವಾಮಿ ಇತಿಹಾಸ ಹಾಗೂ ಇಲ್ಲಿನ ಧನಸ್ಸಿನ ಇತಿಹಾಸ ಎರಡೂ ಕೂಡ ಅರ್ಚಕರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಇತಿಹಾಸ ಕೇಳಿದ್ರಲ್ಲ ಸ್ನೇಹಿತರೆ, ಇತಿಹಾಸ ಕೇಳಿಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತು ಈ ದೇವಸ್ಥಾನದ ಬಗ್ಗೆ ಅಂತ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಮ್ಯಾಕ್ಸಿಮಮ್ ನಿಮ್ಮ ಕೈಲಾದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.